ಯಾಕೋ ನಗ್ತಿದ್ಯಾ? ಇದೇ ಅಲ್ವಾ ಚಿಕ್ಕಮ್ಮ ನೀವು ಕೇಳ್ಕೊಂಡಿದ್ದು. ನನ್ನ ಮದುವೆನ ನಿಲ್ಲಿಸ್ಬೇಕು ಅನ್ಕೊಂಡ್ರಿ. ನಾನು ನಿನ್ನ ಅಳುನ ನೋಡ್ಬೇಕು ಅನ್ಕೊಂಡೆ. ಅದಕ್ಕೆ ನಿಮ್ಗೆ ಆ ಚಾನ್ಸೇ ಕೊಡದೆ ನಾನೇ ಮದುವೆ ನಿಲ್ಲಿಸ್ಬಿಟ್ಟೆ. ಶಾಪದ ಬಗ್ಗೆ ಚಾಣಕ್ಯನ ಹತ್ರ ನೀವು ಬಾಯಿ ತೆಗಿಯೋಕೆ ಮುಂಚೆನೆ, ಅದು ಎಲ್ರಿಗೂ ಗೊತ್ತಾಗೋಕ್ಕೂ ಮುಂಚೆನೆ ನಾನು ನನ್ನ ಪ್ಲ್ಯಾನ್ನ ಮಾಡಿಕೊಂಡೆ. ಅಯ್ಯೋ, ಪ್ಲಾನ್ ಅಂದ್ರೆ ಇದಾ? ಅಂದ್ರೆ ಆ ಹುಡುಗಿ ಅವಳಿಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ಬೇಕು ಅಂತಾನೆ ಅವಳ ಹತ್ರ ನಾಟಕ ಮಾಡಿಸಿರೋ ಹಾಗಿದ್ದಾನೆ. ನಿನ್ನ ನೋಡಿದ್ರೆ ಪಾಪ ಅನ್ಸ್ತಿದೆ ಕಣೋ. ಯಾರ್ ಮನೆನೋ ಸುಡಕ್ ಹೋಗಿ ನಿನ್ ದೇಹನೇ ಸುಟ್ಕೊಂಡ್ಯಾ? ಛೇ ಛೇ ಛೇ, ಸುಟ್ಟಿದ್ದು ನನ್ನ ದೇಹ ಅಲ್ಲ, ಅದು ನಿಮ್ ದೇಹ. ಇವಾಗ ನೀನಾಗೆ ನೀನೇ ಮದ್ವೆನ ನಿಲ್ಸಿದಕ್ಕೆ ನಾನ್ ಸುಮ್ನೆ ಆಗೋಗ್ತೀನ? ಮತ್ತೆ ಮಾಡ್ಕೋತೀಯ ಅಲ್ವಾ? ಆವಾಗ ನಿಲ್ಲಿಸ್ತೀನಿ. ಯಾವತ್ತೂ ನಿಲ್ಸೋಕ್ಕಾಗಲ್ಲ, ಯಾಕಂದ್ರೆ ನಾನು ಯಾವತ್ತೂ ಮದುವೆನೇ ಮಾಡ್ಕೊಳ್ಳೋದಿಲ್ಲ. ಶಾಕ್ ಆದ್ರ ಚಿಕ್ಕಮ್ಮ, ಇನ್ನೊಂದು ಶಾಕ್ ಕೂಡ ಕೊಡ್ಲಾ? ಹಲೋ, ಹಾ ಮೇಡಮ್, ನಿಮಗೆ ಫೋನು. ಹಲೋ, ವಾಟ್? ಯಾವಾಗ?